ಜೀವವೊಂದು ನಾಮ ಹಲವು ಏನ್ ವಿಚಿತ್ರ ನಾಟಕ. ಜೀವವೊಂದು ನಾಮ ಹಲವು ಏನ್ ವಿಚಿತ್ರ ನಾಟಕ. ಮುಂದೆ ಬರುವುದೊಂದು ತಿಳಿಯನ ದೇವನಿನ್ನ ನೇಮಕ. ಮುಂದೆ ಬರುವುದೊಂದು ತಿಳಿಯನ ದೇವನಿನ್ನ ನೇಮಕ. ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದುಕೊಳ್ಳಿತಗೆ ಭೂಪ. ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದುಕೊಳ್ಳಿತಗೆ ಭೂಪ. ಮಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೇ ಕುನಾಯಕ. ಬಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೆಯೇ ಕುನಾಯಕ. ಹರಿಯನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಇನ್ನ ಜನ್ಮವೇ ಕೃಷ್ಣ. ಕೃಷ್ಣ ಕೃಷ್ಣ ಕೃಷ್ಣ. ಪಾಂಚಾಲಿ, ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಹೀಗೇಕೆ ಚಿಂತಿಸುತ್ತಿರು? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗಿದೆ. ಮಹಾಮಹಿಮನಾದ ಶ್ರೀಕೃಷ್ಣನ ಕೃಪೆಯಿಂದ ನಿನ್ನ ಪಂಥವು ಬಹು ಬೇಗ ಈಡೇರುವುದು. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗುದೇವಿ. ಶಾಂತಿ ಇನ್ನು ಬಿಟ್ಟಿಲ್ಲವೇನಣ್ಣ ಈ ನಿನ್ನ ಶಾಂತಿ ಎಂಬುವ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ಉಳಿಸಿ ನಮ್ಮ ಇವರನ್ನು ಕೊಲ್ಲುವುದಕ್ಕೆ ಯತ್ನಿಸಿದನಲ್ಲ ಆ ಕುರುಕುಲದ ಕುಲ್ಲಿ, ಅವನೊಡನೆ ಶಾಂತಿಯೇ? ನೆಪ ಮಾತ್ರಕ್ಕೆ ಕಪಟ ದ್ಯುತ್ಯವನ್ನು ಏರ್ಪಡಿಸಿ ನಮ್ಮ ಇವರ ಸಿರಿ ಸಂಪತ್ತನ್ನು ಅಪಹರಿಸಿದನಲ್ಲ ಆ ಕುರುಕುಲದ ಕೀಟ, ಅವನೊಡನೆ ಶಾಂತಿಯೇ? ವೈರಿ ಕುರುಕುಲ ಹದವರನ್ನು ಒಲಿಸುವೆನು. ವೈರಿ ಕುರುಕುಲ ಹದವರನ್ನು ಒಲಿಸುವೆನು. ಸಿರಿಹಿಮ್ಮೆರೆದು ದುರಹಂಕಾರಿ, ಸಿರಿಹಿಮ್ಮೆರೆದು ದುರಹಂಕಾರಿ ಧಿಕ್ಕರಿಸಿಕೊಳ್ಳಲು ಸಾಕ್ಷಿ ನಿನ್ನೆರು. ವೈರಿ ಕುರುಕುಲ ಹದವರನ್ನು ಒಲಿಸುವೆನು. ಅಣ್ಣ, ಅನುಜರೆಂಬುವ ಅಕ್ಕರೆ ಇಲ್ಲದ ಸಾಕಿದ ಮುರುಳಿನ ಕೊಂಡೆಗಳ, ಅನುಜರೆಂಬುವ ಅಕ್ಕರೆ ಇಲ್ಲದ ಸಾಕಿದ ಮುರುಳಿನ ಕೊಂಡೆಗಳ ಪಕ್ಕ ಸುಗಂಧವು ವರ್ತಿಸಿದ ಮಗ ನ್ಯಾಯವಂತಿಸಿದ ರಕ್ತಸರ, ಪಕ್ಕ ಸುಗಂಧವು ವರ್ತಿಸಿದ ಮಗ ನ್ಯಾಯವಂತಿಸಿದ ರಕ್ತಸರ ಲೆಕ್ಕಿಸದೆ ತೊಕ್ಕಲಗಿಸಿ ಮುಟ್ಟಿಸಿದಿರುವೆನು ರಣದೊಳಗೆ. ಲೆಕ್ಕಿಸದೆ ಸೊಕ್ಕಲಗಿಸಿ ಮುಟ್ಟಿಸಿದಿರುವೆ ನೆರಳೊಳಗೆ. ಸಭೆಯೊಳ ಪತ್ನಿಯ ಗರ್ವದಿ ಕೆರಿದ, ಸಭೆಯೊಳ ಪತ್ನಿಯ ಗರ್ವದಿ ಕೆರಿದ ದುರ್ಮೂರ್ಖರನ್ನು ಎದೆಯನ್ನು ಬಗೆದು
ಅಣ್ಣ, ಸಹೋದರ, ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರರ ಪತ್ನಿ ಎಂಬ ತಾರತಮ್ಯನದೆ ಮರೆತು ದ್ರೌಪದಿ ಬಾ, ಬಂದು ನನ್ನ ತೊಡೆಯನ್ನು ಅಲಂಕರಿಸು ಎಂದು ತೊಡೆ ತಟ್ಟಿ ಕರೆದವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆ ಎಂಬುದು ನಾನು ನೋಡಲೇಬೇಕು. ಆದ್ದರಿಂದ ಅತಿ ಘೋರವಾದ ಯುದ್ಧವಾಗಬೇಕು ಎಂಬುದೇ ನನ್ನ ಹೆಬ್ಬಯಕೆ. ಭೀಮಸೇನ, ದುಡುಕಬೇಡ, ಸೇರಿಸು. ನಿನ್ನ ಹೃದಯದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ಶ್ರೀಕೃಷ್ಣನು ನಮ್ಮ ಪಕ್ಷ ವಹಿಸುವನೆಂದು ಅಭಯವಿತ್ತಿರುವನು. ಆ ವಿಚಾರವನ್ನು ಆಗಲೇ ದೂತನು ತಿಳಿಸಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಶ್ರೀಕೃಷ್ಣನು ಬರುವ ವೇಳೆ ಆಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗಿರೋ. ನಂದನ ದೇವಕಿ ವರ ನಂದನ ಭವಜನಯನ ಒಂದಿಹೆ ಮಾಧವ ದೇವಕಿ ವರ ನಂದನ ನಂದ ಗೋಕುಲ ಮಂದಾರ ಮಧುರ ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂಧುವೆನ್ನಿಸಿದ ಪರಮಾತ್ಮನು ನೀನೇ ಕೃಷ್ಣ ಬಂಧುವೆನ್ನಿಸಿದ ಪರಮಾತ್ಮನು ನೀನೆ ಐವರ ಅಭಿಮಾನ ನಿನದಾಯಿತೆ ನಮ್ಮ ಬಾಳಿನ ಆನಂದ ಬೆಳಕಾಯಿತೆ ಐವರ ಅಭಿಮಾನ ನಿನದಾಯಿತೆ ನಮ್ಮ ಬಾಳಿನ ಆನಂದ ಬೆಳಕಾಯಿತೆ ಸ್ವಾಮಿ ನಿನದಿಂತ ಪರದೈವ ಬ್ಯಾರಿಲ್ಲವೋ ಸ್ವಾಮಿ ನಿನದಿಂತ ಪರದೈವ ಬ್ಯಾರಿಲ್ಲವೋ ನಮಿಪೆ ಮಾಧವ ದೇವಕಿ ವರ ನಂದನ ವಾವಜನಯನ ದೇವಕಿ ವರ ನಂದನ ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ ನಿನಗೆ ಮಂಗಳವಾಗಲಿ. ಪರಮಾತ್ಮ, ಧರ್ಮಪುತ್ರ, ಪಾಂಡವರ ಪ್ರಯತ್ನಕ್ಕೆ ಪ್ರತ್ಯಕ್ಷನಾದ ಪುರುಷೋತ್ತಮ ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ? ದೇವದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಹೋದರಿ, ಸಮರವನೊಲ್ಲೆನಯ್ಯ ಕಮಲಾಕ್ಷ, ಜಲದ ಬಬ್ಬುಳಿಯಂತೆ ಸಿರಿಭೋಗ ನಶ್ವರ, ಜಲದ ಬಬ್ಬುಳಿಯಂತೆ ಸಿರಿಭೋಗ ನಶ್ವರ, ಹಿಮದನ್ಮಯ ಅಶಾಶ್ವತ ನರ ಜನ್ಮ, ಹಿಮದನ್ಮಯ ಅಶಾಶ್ವತ ನರ ಜನ್ಮ, ಹಿಮದನ್ಮಯ ಅಶಾಶ್ವತ ನರ ಜನ್ಮ, ಸಮರವನೊಲ್ಲೆನಯ್ಯ.
ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದೇ. ಪರಮಾತ್ಮ ಧರ್ಮಪುತ್ರ ಸಹೋದರಿ ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದೇ. ಹೆಣ್ಣು ಒಂದು ಮಣ್ಣಿಗೋಸ್ಕರ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು ಅಲ್ಲವೇ ದೇವ? ಧರ್ಮನಂದನ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು ಭರತ ಭೂಮಿಯನ್ನು ಯಾರಾಳಿದರು ಸರಿ. ಭರತ ಭೂಮಿಯನ್ನು ಯಾರಾಳಿದರು ಸರಿ. ಸಮರವನಲ್ಲೆನಯ್ಯ ಕಮಲಾಚ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಇಮದನ್ಮಯ ಅಶಾಶ್ವತ ನರ ಜನ್ಮ ಇಮದನ್ಮಯ ಅಶಾಶ್ವತ ನರ ಜನ್ಮ ಇಮದನ್ಮಯ ಅಶಾಶ್ವತ ನರ ಜನ್ಮ ಸಮರವನಲ್ಲೆನಯ್ಯ ಸಮರವನಲ್ಲೆನಯ್ಯ ಯದುಪತಿ ಪರಮಾತ್ಮ ಧರ್ಮನಂದನ ಇಷ್ಟೊಂದು ಅನರ್ಥ ನಡೆಯಬಾರದೆಂದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಪಕ್ಷ ವಹಿಸಿ ಆ ದುರ್ಯೋಧನನಲ್ಲಿಗೆ ತೆರಳಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ಮುಕುಂದ. ಧರ್ಮನಂದನ ಪರಮಾತ್ಮ ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರ ಭಾರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನ ಭೇದಿಸಿ ಮುನ್ನುಗ್ಗಣವೆಂದರೆ ಭ್ರಾತು ಎಂಬ ಪಾಶವು ಸಹೋದರಿ ಬಂಧಿಸಿದೆ. ಸುಡಬೇಕು ನಮ್ಮ ಏಡಿ ಜನ್ಮವನ್ನು. ಓಹೋ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಹಾದಿಯಿಂದಲೂ ಅಪಜಯ, ಅಪಮಾನ, ಅನಿಷ್ಟಗಳೇ ನಮ್ಮನ್ನು ಇಷ್ಟಾದ ದೇವಳಾದವು. ಇದನ್ನೆಲ್ಲ ಹಿಂದಿಕ್ಕಿ ಮುಂಬರಣವೆಂದರೆ ಧರ್ಮರಾಯನ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ ಛೇ, ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಓಹೋ ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ? ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತವು ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಸ್ವಲ್ಪವೂ ಗಮನವಿಲ್ಲದೆ ಬಾರಿ ಬಾರಿಗೆ ಸಂಧಿಗೆ ಪ್ರಯತ್ನಿಸುತ್ತಿರುವ ಇವರ ಅಭಿಪ್ರಾಯವು ಧರ್ಮಸಮ್ಮತವೇ ಅಣ್ಣ. ಜನಾರ್ದನ ವೇಣು ವೀಣಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿಯೇಕೋ ತೋರದಿಯೇಕೋ
ಸಹೋದರಿ. मेरे दास बांगणने दुरुळ राक्षसरू मेरे दास बांगणने दुरुळ राक्षसरू पंचರದ ಗಿಣಿಯನು ಕಂಡ ಕೆಂದಾಕ್ಷಿ ಗಿಡುಗನ ಹಾಗೆ ಸಹೋದರಿ, ಪಂಚರದ ಗಿಣಿಯನು ಕಂಡ ಕೆಂದಾಕ್ಷಿ ಗಿಡುಗನ ಹಾಗೆ ಹುಲಿ ಜಿಗಿದು ಹುಲ್ಲೆಯ ಮರಿಯಂತೆ ಕೊಲ್ವ ಪರಿಯನ್ನ ಕಾಣಿದನು ಹುಲಿ ಜಿಗಿದು ಹುಲ್ಲೆಯ ಮರಿಯಂತೆ ಕೊಲ್ವ ಪರಿಯನ್ನ ಕಾಡಿದನು मेरे दास ಬಾಂಗಣನೆ. ಸ್ವಾಮಿ ಪರಮೇಶ್ವರ ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆದುರು ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆದುರು ಕರಕಟ್ಟಿ ಕೇಕೆಗೆಂಡೆಸೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಕರತಟ್ಟಿ ಕೇಕೆಗೆಂಡೆಸೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಬೆತ್ತಲೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆತ್ತಿಸಿದರು. ಅಣ್ಣ ತಂಗಿ, ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆತ್ತಿಸಿದರು. ನೆರೆ ದಾಸ ಬಾಂಗಣನೆ ಜನಾರ್ದನ ವೇಣು ವೀಣಾ ಪ್ರವೀಣ ಕೃಷ್ಣ ಅಣ್ಣ ಜೂಜಿನ ವ್ಯಾಮೋಹವು ನೆತ್ತಿಗೇರಿ ಕೈ ಹಿಡಿದ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯವು ಧರ್ಮಸಮ್ಮತವೇ ಅಣ್ಣ? ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಮಕಾಸುರನ್ನೇ ಕೊಂದ ಮಹಾ ಪ್ರಚಂಡ ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟ್ಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಪಾಂಚಾಲಿ! ಪಾರ್ಥ ಪಲ್ಗುಣ ಶ್ವೇತ ವಾಹನ ಕಿರೀಟಿ ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನೇ ಪಡೆದ ಮಹಾಪರಾಕ್ರಮಶಾಲಿ ನಿಮಗೇಕೆ ಬೇಕು ಸ್ವಾಮಿ ಈ ಗಾಂಡೀವ? ಇದನ್ನು ಬಿಸಿಟ್ಟು ಕೈಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಪಾಂಚಾಲಿ! ಇವರಾರು ನನ್ನ ಪತಿಗಳಲ್ಲ ಅಣ್ಣ, ಇವರೆಲ್ಲರೂ ನನ್ನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಿನ್ನೊಬ್ಬನ ಆಜ್ಞೆ ಇದ್ದರೆ ಸಾಕು. ನಾನೇ ರಣಚಂಡಿಯಂತೆ ರಣರಂಗಕ್ಕೆ ನುಗ್ಗಿ ಶತ್ರುಗಳನ್ನು ನಾಶ ಮಾಡುವೆನು. ಇಲ್ಲವಾದರೆ ಅಗ್ನಿಸುತೆಯಾದ ನಾನು ಅಗ್ನಿಯಲ್ಲಿ ಬಿದ್ದು ದೇಹ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯ ಒಂದು, ಈ ದ್ರೌಪದಿಯ ಅಭಿಪ್ರಾಯ ಒಂದು. ಹಾ ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಬೇರೆ ಆಯಿತಲ್ಲ ಎಂದು ಕೇಳಿದನಷ್ಟೇ.
ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ನನಗೂ ಅದಕ್ಕೂ ಯಾವುದೇ ವಿಧವಾದ ಸಂಬಂಧವಿಲ್ಲ ಕೃಷ್ಣ. ಹಬ್ಬ ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿಸುವೆನೆನುತಂ ಗನಕದ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನುತ ನುಡಿದೆಯೋ ಗಂಡುಗಲಿ ನೀನಂದು ಬಾವಾ ನುಡಿದು ನುಡಿದು ನುಡಿದೆಯೋ ನೀನೊಂದು ದಂಬದ ನುಡಿಗಳ ನುಡಿದು ಬಾವಾ ಮರೆತೆಯೋ ಮರೆತು ನಿದ್ರೆಗೊಳಿಗೆಯೋ ಇಡಂಬ ಮನೋಹರ ಅಡಗಲಿ ಅಡಗಲಿ. ನೀನ್ ಈ ಕುಹಕ ಕಂಠದ ಕರಳಿರುವ ಬಿರುನುಡಿ ಕಣ್ಣೀರ್ ಕರೆಯದಿರುವಲ್ಲವೇ? ನಿನ್ ಈ ಕಂಬನಿಯ ಬದಲಾಗಿ ಹಾಗೆ ಹೆಣ್ಣಂದಿರ ಕಣ್ಣಲ್ಲಿ ಸದಾ ಸಹಸ್ರಮಿಡಿ ಕಂಬನಿಯ ತರಿಸುವೆ. ಸಹೋದರಿ, ಕಾಲನೆ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕುರು ಸಮುದ್ರವ ಸೆಳೆ ತರುವೆನ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಳಲ ಪುಡಿಗಟ್ಟಿ ಪಾತಕಿಯ ದುರ್ಯೋಧನ ತಡೆಯ ದೃಪದ ಸುತೆ ಕಟ್ಟಿಸುವೆನ ನಿನ್ನ ಈ ಬಿಡುಮುಡಿಯ ಪಡೆದಿರು ನೀ ವ್ಯತೆಯ ನರಕಮರ್ದನ ಕೇಳೆನ್ನೆಯ ನನ್ನ ಕಡೆ ಅಭಿಮತವ. ಸಹೋದರಿ, ಬಲ ಸೌನ್ಯತೆಯ ಕುಲ ಹೇಳಿಗಳನ್ನು ಸೆಳೆತಂದರನ್ನ ಕೊಚ್ಚಿ ದಾಹ ಮುಗಿಸಿಕೊಳ್ಳುವೆ. ಬಲ ಸೌನ್ಯತೆಯ ಕುಲ ಹೇಳಿಗಳನ್ನು ಸೆಳೆತಂದರಕ್ಕೆ ರಣಗಳನ್ನ ಕೆಡವಿ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ತೋರ್ಪನ್ನು ಮುಟ್ಟಿದ ಸಣ್ಣ ಕೌರವರ ಗೊಂಡಿಗೆ ಪಾಂಡವರ ರಸಿಯ ತೋರವನ್ನು ಮುಟ್ಟಿದ ಸಣ್ಣ ಕೌರವ ಗೊಂಡಿಗಸಿ ಕಂಡ ಎಲುಬುಗಳ ತುಂಡರಿಸಿ ರಣಚಂಡಿ ಗೌರವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ರಣಚಂಡಿ ಗೌರವ ಮಾಡಿಸುವೆ. ಓ ಕರಿವ ಕಾರು ಆರ್ಭಟಿಸಿ ಭೀಮನ ಕಥೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಕರಿವ ಕಾರ್ ಮೋಡ ತನ್ಮಯ ಆರ್ಭಟಿಸಿ ಭೀಮನ ಕಥೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದರುವ ಕುರುವರರ ಕಾಲ್ಗಳ ಹಿಡಿದು ದರ್ಪದಿಂದರುವ ಕುರುವರರ ಕಾಲ್ಗಳ ಹಿಡಿದು ಗಿರಗಿರನೆ ಗಿರಗಿರನೆ ತಿರುಗಿಸಿ ಮೇಳಗಿ ಪಡಿಸಿದೆ. ಬಲಸೌನ್ಯತೆಯ ಕುಲ ಹೇಳಿಗಳನ್ನು ಸೆಳೆತಂದ ರಣಕ್ಕೆ ತಲೆಗಳನ್ನು ಕೊಟ್ಟು ಜನಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳುವೆ. ಬಲಸೌನ್ಯತೆಯ ಕುಲ ಹೇಳಿಗಳನ್ನು ಸೆಳೆತಂದ ರಣಕ್ಕೆ ತಲೆಗಳನ್ನು ಕೊಟ್ಟು ಜನಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ವಾಸುದೇವ, ದಯಮಾಡಿ ಸದ್ಯವನ್ನು ನಿರಾಕರಿಸಿಬಿಡುವೆ. ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರು, ಅದರ ವಿಷವು ಅಮೃತವಾದೀತೆ. ಹಿಂದೆ ನಮಗೆ ಅವರು ಮಾಡಿದ ಕಷ್ಟಗಳು ಉಂಟು ಮಾಡಿದ ಕಷ್ಟಗಳು ಆ ನೀಚ ಕೋರನಿಗೆ ನಮಗೆ ಸಂಧಿಯೇ? ಮೆಚ್ಚಿಸಿ ಪಡೆದನೇ ಪಾಸು
ಮೆಚ್ಚಿಸಿ ಪಡೆದದೆ ಪಾದುಕದಾಸಂ ವಿಧ ವಿಧಾಸ್ತ್ರ ಪ್ರಯೋಗಿಸಿ ಗಳಿಸದೆ ವಿಜಯನೆಂಬ ಹೆಸರ ಹಗೆಗಳಾಟಗಳು ಅಮಿತೋ ನಾಶಿಸ್ಯ ಅನುಜರ ಸುಪಗೈದು ನೃಪದೇ ಧರ್ಮ ಜಗೇ ಕೃಷ್ಣ 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 ಪಾಂಡವರ ಕೀರ್ತಿ ಪ್ರಶ್ನೆಗಳು ಅಚಲವಾಗಿ ಉಳಿಯಬೇಕಾದರೆ ಆ ಸಂಧಿಯನ್ನು ನಿರಾಕರಿಸಲೇಬೇಕು. ಇದ್ದವು ನಡೆಯ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆ ಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜಾಲೆಯು ದಗದಗನೆ ಹುರಿಯಲಾರಂಭಿಸಿದೆ. ಅದನ್ನು ದಮನ ಮಾಡಲು ಶಕ್ತಿ ಇಲ್ಲದೆ ಪರಿತಪಿಸುತ್ತಿರುವರು. ಇಂತಹ ಸ್ತಂದಿದ್ದ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಧರ್ಮನಂದನ, ಕೆ ಸಹೋದರಿ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದೋ. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದೋ. ಅನುದಿನ ನಿನ್ನನೆ ಸ್ಮರಿಸುವ ನಮ್ಮನೋ ಕೃಷ್ಣ ಶ್ರೀಹರಿ. ಅನುದಿನ ನಿನ್ನನೆ ಸ್ಮರಿಸುವ ನಮ್ಮನೋ ಈ ಪರಿಚೋದನೆ ಗೈಯುವುದೇನೈ. ಈ ಪರಿಚೋದನೆ ಗೈಯುವುದೇನೈ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ಆದರಿಸಿ ಪೊರೆಯೇ ದೀನರ ದೊರೆಯೇ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸದಲ್ಲಿ ಬಳಲಿದ ನಮ್ಮನೋ ಕೃಷ್ಣ ಶ್ರೀಹರಿ. ವನವಾಸದಲ್ಲಿ ಬಳಲಿದ ನಮ್ಮನೋ ಎವರಿದರು ಆ ಕೌರವರು. ನರಳಿಸಿದರು ಆ ಕೌರವರು. ಅನುಜರೋಳು ಅನ್ಯಾಯ ಸರಿಯೇನೋ ದೊರೆಯೇ.
ಆದರಿಸಿ ಪೊರೆಯೇ ದೀನರ ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಕೃಷ್ಣ ಶ್ರೀಹರಿ ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಕಲ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇ ಧರ್ಮಸಮ್ಮತವಾದರೂ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮ ಅರ್ಜುನರೀರ್ವರ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪತ್ನ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆಯು ಬರ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ತಮ್ಮ ಚಿತ್ತ ಪರಮಾತ್ಮ. ಅಣ್ಣ, ಧರ್ಮನಂದನ ಮಾತಿನಂತೆ ಈ ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡ. ಇದೋ ನಿನ್ನಲ್ಲಿ ಬೇಡಿಕೊಳ್ಳುವೆನು ಅಣ್ಣ. ಸಹೋದರಿ, ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂದಿರುವುದೇ ಸಂತೈಸಲು ನಾನಿದೆ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂದಿರುವುದೇ ಸಂತೈಸಲು ನಾನಿದೆ. ಸಂತಪಿಸುವೆ ಏಕೆ ಸೋದರಿ. ಸಹೋದರಿ, ಕುರು ರಜ ಸಭೆಯಲ್ಲಿ ದುರುಳದು ಶಾಸನ. ಸಹೋದರಿ, ಕುರು ರಜ ಸಭೆಯಲ್ಲಿ ದುರುಳದು ಶಾಸನ. ಕುರು ರಜ ಸಭೆಯಲ್ಲಿ ದುರುಳದು ಶಾಸನ. ಸೀರೆಯ ಸೆಳೆಯೇ ಮೊರೆ ಇಡುತ್ತಾ ತಂಗಿ. ಸಹೋದರಿ, ಸೀರೆಯ ಸೆಳೆಯೇ ಮೊರೆ ಇಡುತ್ತಾ ತಂಗಿ. ಹೊರೆಯೋ ಕೃಷ್ಣ 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 ಎಂದು. ಸಹೋದರಿ, ಹೊರೆಯೋ ಕೃಷ್ಣ 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 ಎಂದು ವರದನಾಗಿ ಬಂದು ಸಲಹಿದೆನೆ ತಂಗಿ. ವರದನಾಗಿ ಬಂದು ಸಲಹಿದೆನೆ ತಂಗಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಿಹುದೈ ಸಂತೈಸಲು ನಾನಿದೆ. ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ ಸೋದರಿ. ಸಹೋದರಿ, ನಾನೀಗಲೇ ಹಸ್ತಿನಾವತಿಗೆ ಹೋಗುವೆನು. ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿ ಬರುವೆನು. ನೀನಿನ್ನು ಭೀಮ ಅರ್ಜುನರನ್ನು ತಿದ್ದಿಕೊಳ್ಳುವ ಭಾರವು ನಿನ್ನದಾಗಿರುವುದು. ನಾನಿನ್ನು ಹೋಗಿ ಬರಲೇ? ಹಾಗೆ ಆಗಲಿ ಅಣ್ಣ.